ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಹೊಸದ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ. ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟೆ ಡಿಪ್ರೆಷನ್. ಏಕೆ ಈ ಕಾನ್ಸೆಪ್ಟ್ ತೆಗೆದುಕೊಂಡೆ ಅಂದರೆ, ನಾನು ಏನು ಜೀವನದಲ್ಲಿ ಅನುಭವಿಸಿದ್ದೇನೆ ಅದನ್ನು ಈ ಒಂದು ಚಾನಲ್ನ ಮುಖಾಂತರ ನಾನು ಹೇಳಲು ಟ್ರೈ ಮಾಡುತ್ತೇನೆ. ಡಿಪ್ರೆಷನ್ ಹೇಗೆ ನನ್ನಲ್ಲಿ ಬಂತು, ನಾನು ಹೇಗೆ ಅನುಭವಿಸಿದ್ದೇನೆ, ಅದರಿಂದ ಏನು ಹೊರಗೆ ಬರಲು ನಾನು ಕೈ ತೆಗೆದುಕೊಂಡಂಥ ಕ್ರಮಗಳು ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಇಲ್ಲಿ ಫಸ್ಟು. ಸೊ ಡಿಪ್ರೆಷನ್ನಿಂದ ಹೇಗೆ ಹೊರಗೆ ಬರಬೇಕಂದ್ರೆ ಎಲ್ಲರೂ ಒಂದೊಂದು ಥರ ಥಿಯರೀಸ್ನ ಹೇಳ್ತಾರೆ. ಬಟ್ ನಾನು ಅನುಸರಿಸಿದ ಒಂದು ಥಿಯರಿಯನ್ನು ಇಲ್ಲಿ ಹೇಳಲು ಬಯಸುತ್ತೇನೆ. ಮೊದಲಿಗೆ ನೋಡಿ, ನನಗೂ ಒಂದು ಡಿಪ್ರೆಷನ್ ಹೇಗೆ ಉಂಟಾಯ್ತಂದರೆ, ನಾನು ಒಂಥರ ಡಿಫ್ರೆಂಟ್ ವಿಚಾರ ಮಾಡುವನು. ನಾನು ಒಬ್ಬ ಪದವೀಧರನೂ ಇದ್ದೀನಿ, ಎಲ್ಲನೂ ನನ್ನ ಹತ್ರ ಡಿಗ್ರೀಸ್ ಎಲ್ಲ ಇದೆ. ಬಟ್ ಹೇಗಪ್ಪ ಅಂದರೆ, ಡಿಪ್ರೆಷನ್ ಬರಲು ಕಾರಣ ಫಸ್ಟ್ ಕಾನ್ಸೆಪ್ಟ್ ಈಸ್ ವೆನ್ ಎವರ್ ವಿ ಗೋ ಟು ದಟ್ ಜಾಬ್ ಟು ಸೀಕ್ ಅ ಜಾಬ್, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಾವು ಕೆಲಸವನ್ನು ಕೇಳಲು ಹೋದಾಗ ಅವರು ನಮಗೆ ಕೆಲಸವನ್ನು ಕೊಡ್ತಾರೆ. ಬಟ್ ಹೆಂಗೆ ಕೊಡ್ತಾರೆ? 6,000 ಸ್ಯಾಲ್ರಿ, 10,000 ಸ್ಯಾಲ್ರಿ, 12,000 ಸ್ಯಾಲ್ರಿ. ಇದು ನಮಗೆ ಸಾಲುತ್ತಾ? ಇಂದಿನ ಜೀವನದಲ್ಲಿ ಸಾಲೋದಿಲ್ಲ. ಯಾಕಂದರೆ ಮಿನಿಮಮ್ ನಾವು ಜೀವನ ನಡೆಸಬೇಕಂದ್ರೆ 40,000 ಬೇಕು. ಇಲ್ಲಿಂದ ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಆಗೋದು ಇದು ಡಿಪ್ರೆಷನ್ಗೆ ಒಂದೇ ಕಾರಣ. ಎರಡನೇ ಕಾರಣ, ನಾವು ಚಿಕ್ಕಂದಿನಿಂದ ಆಸೆಗಳನ್ನು ಹೊತ್ಕೊಂಡು ಬಂದಿರುತ್ತೇವೆ. ಆಸೆಗಳು ನಮ್ಮಲ್ಲಿ ಇರೋದಿಲ್ಲ, ಬಟ್ ನಮ್ಮಲ್ಲಿ ಬೆಳೆಸಿರ್ತಾರೆ ಆ ಥರ ತಂದೆ ತಾಯಿಗಳು. ಈ ಸಮಾಜ ನಮ್ಮನ್ನು ಆ ಥರ ಬೆಳೆಸಿರುತ್ತೆ. ಹೇಗೆ ಅಂದರೆ, ವಿಚಾರ ಮಾಡಿ, ಇವಾಗ ನಾವು ಚಿಕ್ಕಂದಿನಲ್ಲಿ ಆಟ ಆಡ್ತಾ ಇರ್ತೀವಿ. ಬರ್ತಾರೆ ತಂದೆ ತಾಯಿ ಅಥವಾ ಆಜು ಬಾಜು ಮನೆಯವರು ಬರ್ತಾರೆ, ಹೇಳ್ತಾರೆ, ಹೀಗೆಲ್ಲ ಮಾಡಬಾರದು, ನೀನು ಹೋಗು, ಚೆನ್ನಾಗಿ ಓದಿಕೋ, ಮುಂದೆ ನೀನು ದೊಡ್ಡ ವ್ಯಕ್ತಿ ಆಗಬೇಕೋ ಇಲ್ಲೋ, ಆಗಬೇಕಂದ್ರೆ ಚೆನ್ನಾಗಿ ಓದಿಕೋ, ಹೀಗೆಲ್ಲ ಮಾಡಿದರೆ ಆಗುವುದಿಲ್ಲ, ಈಗ ಸುಖ ಪಟ್ಟರೆ ಮುಂದೆ ಸುಖ ಸಿಗುವುದಿಲ್ಲ ಅಂತಾರೆ. ಬಟ್ ನಾವು ಎಂದಾದರೂ ಒಮ್ಮೆ ಥಿಂಕ್ ಮಾಡಿದೀವಾ ಗೈಸ್? ನಾವು ಚಿಕ್ಕಂದಿನಿಂದಲೂ ಡಿಗ್ರಿವರೆಗೂ ನಾವು ಕಲಿತಾನೇ ಬರ್ತೇವೆ. ಎಷ್ಟು ವರ್ಷ ನಾವು ಹಾಳು ಮಾಡ್ತೇವೆ ಇದರಲ್ಲಿ. 1 to 10th ಅಂದರೆ 10 ವರ್ಷ ಹೋಯ್ತು ನಮ್ಮದು. ಆ ಏನು ಗ್ಯಾಪ್ ಇದೆಯಲ್ಲ, ಅದರಲ್ಲಿ ನಾವು ಕಲಿತೀವಲ್ಲೋ ಅದು ನಿಜವಾದ ಕಲಿಕೆ. ಒಂದು ನಾವು ಇದರಲ್ಲಿ ಭಾಷೆಯನ್ನು ಕಲಿತೇವೆ, ಹೊಸ ಹೊಸ ಲ್ಯಾಂಗ್ವೇಜಸ್ಸನ್ನು ಕಲಿತೇವೆ, ಎಲ್ಲ ಕಲಿತೇವೆ. ಏನು ಓದಬೇಕು, ಏನು ಬರೀಬೇಕು, ಇಷ್ಟು ಬಂದರೆ ಸಾಕು ಮನುಷ್ಯನಿಗೆ. ಬಟ್ ನಾವೇನು ಮಾಡ್ತೇವೆ, ಮುಂದೆ PUC ಸೆಕೆಂಡ್ ಇಯರ್ ಅಂತ 2 ವರ್ಷ, ಇಲ್ಲಿಗೆ ಬಂತು 12 ವರ್ಷ, ಡಿಗ್ರಿ ಹೇಳಿದ್ರೆ 3 ವರ್ಷ, ಅಂದರೆ 15 ವರ್ಷ ನಾವು ಕಲಿಯಲು ಒಂದು ಟೈಮನ್ನು ಹಾಕ್ತೇವೆ, ಒಂದು ಟೈಮ್ ಇನ್ವೆಸ್ಟ್ ಮಾಡ್ತೇವೆ. ಅದರಿಂದ ನಮಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಎಂದಾದರೂ ಥಿಂಕ್ ಮಾಡಿದ್ರಾ? ಒಂದು ಮನುಷ್ಯ ಇವಾಗ ಗಳಿಸ್ತಾನೆ, ಈಗ ಅವನು ಎಜುಕೇಷನ್ ಮಾಡ್ತಾನೆ, ಡಿಗ್ರಿವರೆಗೂ ಚೆನ್ನಾಗಿ ಮಾಡ್ತಾನೆ, ಅವನಿಗೆ ಜಾಬ್ ಸಿಗುತ್ತೆ. ಆ ಜಾಬಲ್ಲಿ ಅವನು ಹೋದ ಮೇಲೆ ಆದರೂ ಸುಖವಾಗಿರ್ತಾನ? ಇಲ್ಲ ತಾನೆ. ಇಂಥ ಒಂದು ಕೆಲವೊಂದು ಪಾಯಿಂಟ್ ಕ್ವಶನ್ಸ್ನಿಂದ ನನ್ನ ಮನಸ್ಸಿನಲ್ಲಿ ಸ್ಟಾರ್ಟ್ ಆಗಿದ್ದು ಡಿಪ್ರೆಷನ್. ಇದರಲ್ಲಿ ಲವ್ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಜೀವನಮಾನದ ಆಗು ಹೋಗುಗಳು, ಅವ್ರದ್ದು ಹೀಗಾಯಿತು, ರಿಲೇಟಿವ್ಸ್ ಹೀಗಂದ್ರು, ಅದು ಇದು ಎಲ್ಲ ಡಿಪ್ರೆಷನ್ ಬರುತ್ತೆ. ಹೀಗಾಗಿ ನಂದು ಒಂದು ಏನಪ್ಪ ಅಂದರೆ ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ನನ್ನಲ್ಲಿ ಕೂಡ ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ಇದರಿಂದ ಏನಾಯಿತು ಅಂದರೆ, ಸಮಾಜದಲ್ಲಿ ಜಗಳಗಳು ಸ್ಟಾರ್ಟ್ ಆದವು. ಅವ್ರ ಜೊತೆ ಫೈಟಿಂಗ್, ಇವ್ರ ಜೊತೆ ಫೈಟಿಂಗ್. ಈವನ್ ನಾವು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ನ ನಂಬಿರ್ತೇವೆ, ಅವರು ಕೂಡ ಬರೋದಿಲ್ಲ, ಅವರು ಕೂಡ ನಮ್ಮ ಜೊತೆ ಅವರು ಕೂಡ ಬರೋದಿಲ್ಲ. ಆ ಟೈಮಲ್ಲಿ ಈಗಿನ ದಿನದಲ್ಲಿ ಒಂದು ಟ್ರೆಂಡ್ ನಡೆದಿದೆ, ಫ್ರೆಂಡ್ಸ್ ಅಂದರೆ ಎಲ್ಲ ದೋಸ್ತಿನೇ ಆಸ್ತಿಯು ಅಂತಾರಲ್ಲ, ಹಾಗೆ ಅಲ್ಲ, ದೋಸ್ತಿನೇ ಆಸ್ತಿ ಅಂತಾರೆ. ಬಟ್ ನಿಜವಾಗ್ಲೂ ವಿಚಾರ ಮಾಡಿ ನೋಡಿದಾಗ ದೋಸ್ತಿ ಅನ್ನೋದು ಇರೋದಿಲ್ಲ. ಮನುಷ್ಯ ಹೇಗೆ ಸಿಂಗಲ್ ಆಗಿ ಬಂದಿದ್ದಾನೆ, ಅವನು ಹಾಗೇ ಹೋಗ್ತಾನೆ. ಏಕೆಂದರೆ ಇದರಲ್ಲಿ ಒಂದು ಉದಾಹರಣೆಯನ್ನು ನಾನು ಕೊಡಲು ಟ್ರೈ ಮಾಡ್ತೇನೆ ನಿಮಗೆ. ಇವಾಗ ನೀವು ನಿಮ್ಮ ದೋಸ್ತ್ ಕೊಟ್ಟಾಗ ಹೋಗ್ತಾ ಇರ್ತೀರಾ, ಅಥವಾ ಫ್ರೆಂಡ್ ಕೊಟ್ಟಾಗ ನೀವು ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಹೋಗೋ ಮುಂದೆ ನೀವು ಎಂದಾದರೂ ಒಂದು ದಿನ ಅವನಿಗೆ ದುಡ್ಡನ್ನು ಕೇಳಿ, ಅವನು ನಿಮಗೆ ಕೊಡ್ತಾನೆ ದುಡ್ಡನ್ನು, ಓಕೆ. ಮತ್ತೆ ನೀವು ಅವನಿಗೆ ರಿಟರ್ನ್ ದುಡ್ಡು ಕೊಡಬೇಕಾಗಿ ಬರುತ್ತೆ. ಆವಾಗ ನಿಮ್ಮ ಹತ್ರ ಇರೋದಿಲ್ಲ, ಬಟ್ ಅವನು ನಿಮ್ಮನ್ನು ಕೇಳ್ತಾನೆ, ದುಡ್ಡು ಬೇಕು ಅಂತ. ನೀವು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ದೋಸ್ತಿ ಅಂದಮೇಲೆ ಅದನ್ನು ಬಿಡಬೇಕಲ್ವಾ? ಬಿಡೋದಿಲ್ಲ ತಾನೆ, ದುಡ್ಡು ಕೇಳೇ ತಾನೆ ಅವನು, ಹೌದಲ್ವಾ? ಈ ದೋಸ್ತಿಯಲ್ಲಿ ದುಡ್ಡನ್ನು ಇಡಬಾರದು, ದುಡ್ಡು ಅನ್ನೋದನ್ನು ಇಡಬಾರ್ದು ಅಂತಾರೆ. ಬಟ್ ಎಂದಾದರೂ ವಿಚಾರ ಮಾಡಿದ್ದೀರಾ? ದೋಸ್ತಿ ಅಂದಮೇಲೆ ಎಲ್ಲ ಬರುತ್ತೆ ತಾನೆ, ದುಡ್ಡು ಇರ್ಬೋದು, ಅರಿವೆ, ಏನು ಬೇಕಾದಲ್ಲಿ. ದೋಸ್ತಿ ಅಂದರೆ ದೋಸ್ತಿ, ಅದೇ ಅಲ್ವಾ? ಅದು ನಮ್ಮಲ್ಲಿ ಇರೋದಿಲ್ಲ. ಅದು ನಮ್ಮ ಒಂದು ಕಾಲ್ಪನಿಕವಾಗಿದೆ. ನಮಗೆ ಆ ಪರ್ಟಿಕ್ಯುಲರ್ ಮನುಷ್ಯನ ಒಂದು ಸಂಬಂಧ ಆ ಟೈಮ್ ಲಿಮಿಟ್ವರೆಗೆ ಬೇಕಾಗಿತ್ತು ಅಷ್ಟೇ. ಅದಾದಮೇಲೆ ಏನು ಹೆಚ್ಚಿಗೆ ಆದರೂ ಕೆಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಹೀಗೆ ಡಿಪ್ರೆಷನ್ ಅನ್ನೋದೇನಪ್ಪ ಅಂದರೆ ಇವೆಲ್ಲ ಒಂದು ಕಾರಣಗಳಿಂದ ಬರುತ್ತೆ. ಲವ್ ಡಿಪ್ರೆಷನ್ ಇರ್ಬೋದು, ಎಲ್ಲ ಇರ್ಬೋದು. ನನ್ನಲ್ಲಿ ಡಿಪ್ರೆಷನ್ ಬಂತು. ನಾನು ಒಂಥರ ಹೇಗೆ ಅಂದರೆ, ಮನೆಯಿಂದ ಹೊರಗೆ ಹೋಗಲಾರದ ಸ್ಥಿತಿಗೆ ಬಂದು ತಲುಪಿದೆನು. ಈ ಒಂದು ಸಿಚುವೇಷನ್ನಲ್ಲಿ ಕಾಮೆಂಟ್ಸ್ ಇರ್ಬೋದು, ನನ್ನ ಫೇಸ್ಬುಕ್ ಇರ್ಬೋದು, ಎಲ್ಲ ಗೆಳೆಯರೆಲ್ಲ ಇದು ಮಾಡೋದನ್ನು ನೋಡಿ ಹಾಗೆ ನನಗೆ ಡಿಪ್ರೆಷನ್. ಅವರೆಷ್ಟು ಸುಖವಾಗಿದ್ದಾರೆ, ಇವನೆಷ್ಟು ಸುಖವಾಗಿದ್ದಾನೆ, ನಾನೇಕೆ ಇಲ್ಲ ಅಂತ. ಎಲ್ಲ ಡಿಗ್ರಿ ಆಗಿದೆ, ಎಲ್ಲ ಆಗಿದೆ, ಆದರೂ ನಾನು ಸುಖವಾಗಿಲ್ವಲ್ಲ. ಬೇರೆಯವರನ್ನು ನೋಡಿನೇ ನಾನು ಡಿಪ್ರೆಷನ್ಗೆ ಬರುತ್ತೇನೆ. ಅನ್ಮೇಕೆ ನಾವು ಮೊದಲಿಗೆ ಬಿಡಬೇಕಾದದ್ದು ಏನಪ್ಪ ಅಂದರೆ, ಡಿಪ್ರೆಷನ್ನಲ್ಲಿ ಬಂದಾಗ ಮೊದಲಿಗೆ ಬಿಡಬೇಕಾದ ಕಾನ್ಸೆಪ್ಟ್ ಏನಂದರೆ, ಬೇರೆಯವರು ಹೇಗೆ ಇದ್ದಾರೆ ಅನ್ನೋದನ್ನು ಥಿಂಕ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಾವು 1 ತಿಂಗಳು ಕಾಲ ಇಂಟರ್ನೆಟ್ ಅನ್ನೋದನ್ನು ಕಟ್ ಮಾಡಬೇಕು. ಇದು ಮೇನ್. ಆದಮೇಲೆ ಇಂಟರ್ನೆಟ್ ಅಂದ್ರೇನು, ಫೇಸ್ಬುಕ್ ಇರ್ಬೋದು, ಜಿಮೇಲ್, ಇಮೇಲ್ ಎಲ್ಲ ಬಂದ್ ಮಾಡಿಬಿಡಬೇಕು. ಒಂದು ಸಮಾಜದಿಂದ ದೂರ ಇರಬೇಕು 1 ತಿಂಗಳಾದರೂ. ಆಮೇಲೆ ಸ್ವಲ್ಪ ಮೆಡಿಟೇಷನ್ಸ್ ಅದು ಇದು ಅಂತ ಮಾಡಬೇಕು. ಮೆಡಿಟೇಷನ್, ಎಕ್ಸಸೈಸ್. ಇವಾಗ ಏನಾಗುತ್ತೆ ನೋಡಿ, ಇವಾಗ ನೀವು ಸಮಾಜದಿಂದ ಹೊರಗಡೆ ಹೋದ್ರಿ, ನಿಮ್ಮ ಬಗ್ಗೆ ಮೊದಲಿಗೆ ಅವರು ವಿಚಾರ ಮಾಡ್ತಾ ಇರೋದಿಲ್ಲ. ಏನೇನು ಡೈಲಿ ಬರ್ತಾನೆ ಅಂತಾರೆ. 1 ತಿಂಗಳು ನೀವು ಏನಾದರೂ ಗ್ಯಾಪ್ ಮಾಡಿದರೆ, 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಇವನು ಹೊರಗೆ ಬರ್ತಾ ಇಲ್ಲ, ಇವನು ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾರೆ. ನಿಮ್ಮ ಶತ್ರುಗಳಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರು ಇರ್ಬೋದು, ನೀವೆಲ್ಲರಿಂದ ಇವಾಗ ದೂರ ಆಗಿರ್ತಾರೆ ಡಿಪ್ರೆಷನ್ದಿಂದ. ಅವರು ನೋಡ್ತಾರೆ. ಇಲ್ಲೇನಾಗುತ್ತೆ ಕಾನ್ಸೆಪ್ಟ್ ಅಂದರೆ, ಒಂದು ಮನುಷ್ಯನಲ್ಲಿ ಅವ್ರೇನು ಅನ್ಕೋತಾರೆ, ನಾವು ಹೆಲ್ಪ್ ಮಾಡಿದರೆ ನಮ್ಮ ಕೈ ಹಾಳಾಗಿ ಇವನು ಬದುಕಬಹುದು ಅಂತಾರೆ. ಮನುಷ್ಯ ಹೆಲ್ಪಿಗೆ ಬರೋದೇ ಈ ಒಂದು ಕಾರಣಕ್ಕೆ. ನಾವು ಹೆಲ್ಪ್ ಮಾಡಿದರೆ ಕೈ ಹಾಳಾಗಿ
ನಮ್ಮ ಕೈಯೊಳಗೆ ಆ ಮನುಷ್ಯ ಬದುಕ್ತಾನೆ ಅಂತ. ಇವಾಗ ನಾನು ಡಿಸೈಡ್ ಮಾಡ್ಬೇಕು ತಾನೆ ನನ್ನ ಕೈಯೊಳಗೆ ಬದುಕಬೇಕು ಅಥವಾ ಅವ್ರ ಮುಂದೆ ಬೆಳೆದು ನಿಂದಿರಬೇಕು. ನಾನು ಎದುರುಗಡೆ ಇರೋ ಮನುಷ್ಯನ ಎದುರುಗಡೆ ಬೆಳೆದು ನಿಂದಿರಬೇಕಂದ್ರೆ 1 ತಿಂಗಳು ಕಟಪ್ ಮಾಡಬೇಕು. ಎಲ್ಲ ಕಟಪ್ ಮಾಡಿ ನಮ್ಮಲ್ಲೇ ಒಂದು ಆಲೋಚನೆ ಹೇಗಪ್ಪ ಅಂದರೆ ಮೆಡಿಟೇಷನ್ ಇರ್ಬೋದು, ವಿಚಾರಗಳು ಒಳ್ಳೆ ವಿಚಾರಗಳು ಮಾಡ್ತಾ ಇರಬೇಕು. ಹಾಗೆ ಕುಂದ್ರೋದು ತಿನ್ನೋದು ಮಲಗೋದಲ್ಲ. ಅದರಿಂದ ಏನಾಗುತ್ತೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅದು ಇದು ಅಂತ ಎಲ್ಲ ಬರುತ್ತೆ. ಅದೇನೋ ಆಗಬಾರ್ದು ಅಂದರೆ ಡಿಪ್ರೆಷನ್ನಿಂದ ಹೊರಗೆ ಬರಬೇಕಂದ್ರೆ ಮೆಡಿಟೇಷನ್ ಇಸ್ ದ ಇಂಪಾರ್ಟೆಂಟ್. ಅದಾದಮೇಲೆ ಸ್ವಲ್ಪ ಎಕ್ಸಸೈಸಸ್ ವರ್ಕೌಟ್ ಮಾಡಬೇಕು, ಎಲ್ಲ ಮಾಡಬೇಕು. ಆಮೇಲೆ ಏನಾದರೂ ಒಂಥರ ಹುಡ್ಕೋಬೇಕು. ಇವಾಗ ನೋಡಿ ನಂದೇ ಎಕ್ಸಾಂಪಲ್ ತೊಗೊಳ್ಳಿ. ನಾನು ಡೈಲಿ ವಿಚಾರ ಮಾಡ್ತಾ ಇದ್ದೆ, ಇದು ಹಾಗಾದರೆ ಹೆಂಗೆ ಹಿಂಗಾದರೆ ಹೆಂಗೆ ಅಂತ. ಎಷ್ಟು ದುನಿಯಾ ಓಡ್ತಾ ಇದೆ ಮುಂದೆ. ಬಟ್ ದುನಿಯಾ ಅನ್ನೋದು ಏನೂ ಇಲ್ಲ. ಏನು ಬೆಳಗ್ಗೆ ನೋಡಿ ಸೂರ್ಯ ಹುಡ್ತಾನೆ, ಸೂರ್ಯ ಸಾಯ್ತಾನೆ, ಸೂರ್ಯ ಹುಡ್ತಾನೆ, ಸೂರ್ಯ ನೈಟ್ ಆದಮೇಲೆ ಸಾಯ್ತಾನೆ, ಮತ್ತೆ ಬೆಳಗ್ಗೆ ಬರ್ತಾನೆ. ಅವನು ಸಾಯ್ತಾನೆ ಅಂದರೆ ಏನು, ಹೋಗ್ತಾನೆ ಬರ್ತಾನೆ. ಅವನು ಚಂದ್ರನ ಸೇಮ್ ಕಾನ್ಸೆಪ್ಟ್, ಬರುತ್ತೆ ಹೋಗುತ್ತೆ. ಇದರಲ್ಲೇನು ಡಿಫ್ರೆನ್ಸ್ ಇರೋದಿಲ್ಲ. ಅವರು ನಾವು ಸತ್ತ ಮೇಲೂ ಅವರು ಅದೇ ಥರ ಬರ್ತಾರೆ ಹೋಗ್ತಾರೆ. ಓಕೆ, ಬಟ್ ಇದ್ರ ನಡುವೆ ನಾವು ಕೆಲವೊಂದು ಟೈಮನ್ನು ಹಾಕೊಂಡಿದ್ವಿ, 1 ಗಂಟೆ 2 ಗಂಟೆ 3 ಗಂಟೆ. ಇದರಿಂದ ನಮಗೆ ಭಾಳ ದುಃಖ ಆಗುತ್ತೆ. ಇದರಿಂದ ನಾವು ಆದಷ್ಟು ದೂರ ಇರಬೇಕು. ಈ ಟೈಮನ್ನು ಯಾವಾಗ ನಾವು ಫಾಲೋ ಮಾಡಲು ಸ್ಟಾರ್ಟ್ ಮಾಡ್ತೇವೆ, ದುಃಖಗಳು ಆಟೋಮೆಟಿಕ್ಕಾಗಿ ನಮ್ಮನ್ನು ಅಕ್ವೈರ್ ಮಾಡುತ್ತೆ. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಮೈಗ್ರೇನ್ ಅದು ಇದು ಅಂತ ತಲೆನೋವೆಲ್ಲ. ಈ ಟೈಮನ್ನು ಬಿಡಬೇಕು. ಮೊದಲು ಕುಂತು ವಿಚಾರ ಮಾಡಬೇಕು, ಏನು ಮಾಡಿದರೆ ನಾನು ಕರೆಕ್ಟ್ ಆಗುತ್ತೆ. ಇಷ್ಟು ದಿನ ನಾನು ವಿಚಾರ ಮಾಡಿದೆ, ಅವ್ರು ಹೇಳ್ದಂಗೂ ಕೇಳಿದೆ, ಇವ್ರು ಹೇಳ್ದಂಗೂ ಕೇಳಿದೆ. ನಾವೇನು ಮಾಡ್ತೇವೆ ಅಂದರೆ ಯಾರು ಏನೇನು ಹೇಳ್ತಾವೆ ಎಲ್ಲ ಕೇಳ್ತೇವೆ. ನಾವು ಏನೇನು ಹೇಳ್ತಾರೆ ಜನ, ಇದನ್ನು ಹೇಳಿದ್ರು ಅದನ್ನು ಕೇಳ್ತೇವೆ. ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡು, ಓಕೆ ಅದನ್ನು ಮಾಡ್ತೇವೆ, ತಂದೆ ತಾಯಿ ಇದನ್ನು ಮಾಡ್ತೇವೆ. ಬಟ್ ನಮ್ಮ ಮನಸ್ಸಿಗೆ ಇರೋದನ್ನು ನಾವು ಮಾಡೋದಿಲ್ಲ. ನಮ್ಮ ಮನಸ್ಸಿಗೆ ಇರೋದನ್ನು ನಾವು ಮಾಡಬೇಕಂದ್ರೆ ಹೆದರ್ತೀವಿ, ಜನ ಏನಂತಾರೆ ಅಂತ. ಬಟ್ ನೋಡಿ ಗೈಸ್, ನಾವು ಜನ ಏನಂತಾರೆ ಅಂತ ಕುಂತ್ರೆ ಅಲ್ಲೇ ಕುಂತ್ಕೋಬೇಕಾಗುತ್ತೆ. ಅವ್ರು ಮತ್ತೆ ನಮಗೆ ಹೇಳಿಸ್ತಾರೆ. ಓಕೆ, ಮತ್ತೆ ನಾವು ಡಿಪ್ರೆಷನ್ಗೆ ಬರ್ತೇವೆ. ನಮಗೇನು ಬೇಕೋ ಅದನ್ನು ಮಾಡಬೇಕು. ನನಗೆ ನೋಡಿ ಅದರಲ್ಲಿ ಖುಷಿ ಸಿಗುತ್ತೆ. ನಾನು ಮೊದಲು ಕಂಡುಕೊಂಡಿದ್ದು ಈ ಒಂದು ಯೂಟ್ಯೂಬ್ ಚಾನಲಿನ. ನಾನು ಮಾಡಿದ್ದೇನೆ ಡಿಗ್ರಿ, ನಾನು ಒಂದು ಲೆವೆಲ್ಗೆ ಟೀಚಿಂಗ್ ಮಾಡಲು ಎಲಿಜಿಬಲ್ ಇದ್ದೇನೆ. ಬಟ್ ಅದರಿಂದ ನನಗೆ ಆ ಒಂದು ಅಮೌಂಟ್ ಸಿಗ್ತಾ ಇಲ್ಲ. ಏನು ಗೊತ್ತಾ, ಇವಾಗ ನಾನು ಒಂದು ರೇಸ್ನಲ್ಲಿ ಹೋದಾಗುತ್ತೆ. ಇವಾಗ ನಾನು ಜಾಬ್ಗೆ ಹೋದರೆ ಒಂದು ರೇಸ್ನಲ್ಲಿ ಹೋದಂಗಾಗುತ್ತೆ. ಈ ರ್ಯಾಟ್ ರೇಸ್ ಅಂತಾರೆ ಗೊತ್ತಾ. ಕುದುರೆಗೆ ಒಂದು ಕುದುರೆ ಅಲ್ಲ ಸಾರಿ, ಇದು ಕತ್ತೆಗೆ ಒಂದು ಗಜ್ಜರಿಯನ್ನು ಕಟ್ಟಿರ್ತಾರೆ, ಮುಂದೆ ಕ್ಯಾರೆಟ್ ಅನ್ನು ಕಟ್ಟಿರ್ತಾರೆ. ಅದ್ರ ಮೇಲೆ ಬಟ್ಟೆಗಳನ್ನು ಹಾಕ್ತಾರೆ. ಅದು ಆ ಕ್ಯಾರೆಟ್ ಅನ್ನು ಹೋಗ್ತಾ ಇರುತ್ತೆ. ಅದು ಆ ಕ್ಯಾರೆಟ್ ಅನ್ನು ನೋಡ್ತಾ ಹೋಗುತ್ತೆ. ಅದಕ್ಕೆ ಆ ಕ್ಯಾರೆಟ್ ಮೇಲೆ ಜೀವ, ಅದನ್ನು ತಿನ್ಬೇಕಂತ ಆಸೆ. ಬಟ್ ಮನುಷ್ಯನಿಗೆ ಅದ್ರ ಮೇಲೆ ಬಟ್ಟೆ ಹಾಕಿ ಅವನು ಕೆಲಸವನ್ನು ಮಾಡಿಸ್ಕೊತಾನೆ. ಹಾಗೆ ಈ ಒಂದು ಜಾಬ್ ಸಿಸ್ಟಮ್ ಅಂದರೆ ಏನು ಕೆಲಸ ಕೊಡ್ತಾರಲ್ಲ, ಗೌರ್ಮೆಂಟ್ ಇರಲಿ ಯಾರೇ ಇರಲಿ, ಇದು ಒಂಥರ ಆಸೆ ಹುಟ್ಟಿಸ್ತಾರೆ. ಅವರು ಆಸೆ ಹುಟ್ಟಿಸ್ತಾರೆ ಅಂದರೆ ಏನು, ಇಷ್ಟು ಅಮೌಂಟ್ ಕೊಡ್ತೇವೆ, ಅಷ್ಟು ಕೊಡ್ತೇವೆ, ಅದರಿಂದ ನೀವು ಫ್ರಿಜ್ ಖರೀದಿಸ್ಬೋದು, ಅದನ್ನು ಖರೀದಿಸ್ಬೋದು, ಇದನ್ನು ಖರೀದಿಸ್ಬೋದು, ಬೈಕ್ ಎಲ್ಲ ಖರೀದಿಸ್ಬೋದು ಅಂತ ನಾವು ಸುಮ್ಮನೆ ಹೋಗ್ತೀವಿ. ಅದನ್ನು ತಿನ್ಬೋದು, ಇದನ್ನು ತಿನ್ಬೋದು ಅಂತ ನಾವು ಸುಮ್ಮನೆ ಹೋಗ್ತೇವೆ ಅದರಿಂದ. ಬಟ್ ಒಮ್ಮೆ ಥಿಂಕ್ ಮಾಡಿ ನೋಡಿ, ನಾವು ಅದರಿಂದ ಹೋಗ್ತೇವೆ. ಆ ರ್ಯಾಟ್ ರೇಸಲ್ಲಿ ಹೋಗ್ತಾ ಹೇಗಾಗುತ್ತೆ ಅಂದರೆ, ನಾವು ಎಲ್ಲ ಪೇಮೆಂಟ್ ಬರುತ್ತೆ, ನಮಗೆ ಮಂತ್ಲಿ ಪೇಮೆಂಟ್ ಏನೋ ಬರುತ್ತೆ. ಬಂದಮೇಲೆ ಫಸ್ಟ್ ಕಟ್ ಆಗೋದೇನು ಟ್ಯಾಕ್ಸ್. ಇಲ್ಲಿ ಗೌರ್ಮೆಂಟ್ ಪೇಮೆಂಟ್ ಹೆಚ್ಚಿಗೆ ಮಾಡಿತ್ತು, ಆ ಟ್ಯಾಕ್ಸ್ ನಮ್ಮ ಮುಖಾಂತರ ಅದನ್ನು ನಾವು ತೆಗೆದುಕೊಂಡು ಬಾಕಿ ಏನು ಬರುತ್ತೆ, ನಾವು ಕಾರ್ ತೊಗೊಂಡಿರ್ತೀವಿ, ಬೈಕ್ ತೊಗೊಂಡಿರ್ತೀವಿ, ಅದ್ರ EMI ಕಟ್ಟಲು ನಮಗೆ ಹೋಗುತ್ತೆ. ಅಲ್ಲಿ ಆ ಒಂದು ಅಮೌಂಟ್ ಹೋಗುತ್ತೆ. ಹೋದ್ಮೇಲೆ ಉಳಿದಿದ್ದರಿಂದ ಏನು ತಿಂತೀವಿ ನಾವು, ತಿನ್ನೋಕ್ಕಾಗೋದಿಲ್ಲ. ಇದನ್ನು ತಿಂದುಬಿಟ್ರೆ ನಾಳೆಗೆ ಇರೋದಿಲ್ಲ, ಮತ್ತೆ ಸಾಲ, ಮತ್ತೆ ನಾವು ಅದೇ ರೇಟ್ ರೇಸಲ್ಲಿ ಓಡಬೇಕಾಗುತ್ತೆ. ಮತ್ತೆ ಮುಂದಿನ ತಿಂಗಳ ಪರ್ಯಂತ ನಾವು ಮತ್ತೆ ಕೆಲಸ ಮಾಡಬೇಕಾಗುತ್ತೆ. ಹೌದಲ್ಲ, ಈ ಆಸೆ ಅನ್ನೋದೇ ದುಃಖಕ್ಕೆ ಮೂಲ ಅಂತ ಹೇಳಿರೋದು ಯಾರು, ಗೌತಮ ಬುದ್ಧ. ಈ ಒಂದು ಕಾರಣಕ್ಕೆ ಗೌತಮ ಬುದ್ಧರು ಈ ಒಂದು ಮಾತನ್ನು ಹೇಳಿದ್ದಾರೆ. ನಾವು ಜನರು ಈಗ ನಾವು ಸುಧಾರಿಸ್ತಾ ಇಲ್ಲ. ಎಷ್ಟು ನಾವು ಆಸೆ ಪಡ್ತೇವೋ ಅಷ್ಟು ನಾವು ಡಿಪ್ರೆಷನ್ ಆ್ಯಂಡ್ ದುಃಖಕ್ಕೆ ಹೋಗ್ತೇವೆ. ಸೊ ಡಿಪ್ರೆಷನ್ನಿಂದ ಹೊರಗೆ ಬರಬೇಕಂದ್ರೆ ನಾವು ಒಂದು ಎಲ್ಲರಾಗೆ ರ್ಯಾಟ್ ರೇಸಲ್ಲಿ ಹೋಗೋ ಬದಲು ನಾವೇನು ಮಾಡಬೇಕಂದ್ರೆ ಡಿಫ್ರೆಂಟಾಗಿ ಥಿಂಕ್ ಮಾಡಿ ನಮ್ಮ ಒಂದು ಏನು ಇಷ್ಟ ನಮಗೆ ಅದನ್ನು ನಾವು ಮಾಡಬೇಕು. ಅದರಲ್ಲಿ ನಮಗೆ ಖುಷಿ ಸಿಗುತ್ತೆ. ನೋಡಿ ಇವಾಗ ನನ್ನ ಅದೊಂದು ಆಸೆ ಏನಪ್ಪ ಅಂದರೆ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ಅದರಲ್ಲಿ ನಾನು ಡೈಲಿ ಈ ಥರ ವೀಡಿಯೋಸ್ ಎಲ್ಲ ಹಾಕಬೇಕಂತ ನನಗೆ ಆಸೆ. ಆದ್ರೆ ನನಗೇನು ಈ ಸಮಾಜದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ, ನನ್ನ ವಾಯ್ಸ್ ಸರಿಯಾಗಿದೆಯೋ ಇಲ್ಲೋ, ಜನ ಏನು ನಡ್ತಾರೋ ಏನೋ ನನ್ನ ಬಗ್ಗೆ ಅಂತ. ಬಟ್ ಫೈನಲಿ ನಾನೇನು ಥಿಂಕ್ ಮಾಡಿದೆ, ಇಲ್ಲ ನನಗೇನು ಆಸೆನೋ ಅದನ್ನು ನಾನು ಮಾಡೇ ತೀರಬೇಕು. ಇಲ್ಲ ಅಂದರೆ ನಾನು ಈ ರ್ಯಾಟ್ ರೇಸಲ್ಲಿ ಹೋಗಬೇಕಾಗುತ್ತೆ. ನಾನು ಸುಖವಾಗಿರೋಕ್ಕಾಗೋದಿಲ್ಲ. ನಾನೇನು ಕಾರು ಬೈಕ್ ಏನು ತೊಗೊಂಡಿರ್ತೀನಲ್ಲೋ ಅದನ್ನು ಅನುಭವಿಸೋಕ್ಕಾಗೋದಿಲ್ಲ. ಅದನ್ನ EMI ಅದ್ರ ಒಂದು ಕಂತನ್ನು ಕಟ್ಟೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ. ಬಾಕಿ ನೋಡಿ 10 ರಿಂದ 5 ಗಂಟೆವರೆಗೆ ನಾವು ಆಫೀಸಲ್ಲಿ ಕೆಲಸ ಮಾಡ್ತೀವಿ. ಓಕೆ, ಆಫೀಸಲ್ಲಿ ಕೆಲಸ ಮಾಡಿದ್ಮೇಲೆ ಏನಾಗುತ್ತೆ, ಸುಖ ಸಿಗುತ್ತಾ ಇಲ್ಲ, ಅಲ್ಲಿ ನಮಗೆ ಬೇಕಾಗುತ್ತೆ ತಿನ್ನೋಕ್ಕಾಗುತ್ತೆ ಇಲ್ಲ, ಬಾಸ್ ಒಂದು ಟೆನ್ಷನ್ ಕೊಡ್ತಾ ಇರ್ತಾರೆ. ಅದಾದಮೇಲೆ 5 ಗಂಟೆಗೆ ಮನೆ ಬರಬೇಕಾ, ಬಂದ್ವಿ ತಿಂಡಿ ನಾಷ್ಟ ಮಾಡಬೇಕಂದ್ರೆ ಆಗುತ್ತಾ, ಇಲ್ವಾ, ಇಲ್ಲ ಅಲ್ಲಿ ಅದು ತರಬೇಕು, ಇದು ತರಬೇಕು, ಅದನ್ನು ಕಟ್ಟಬೇಕು, ಇದನ್ನು ಕಟ್ಟಬೇಕು, ಮನೆಯಲ್ಲಿ ತೊಂದರೆ ಕೊಡ್ತಾರೆ. ಸೊ ಹೀಗಾಗಿ ನೋಡಿ ನಾವು ಎಷ್ಟು ನಾವು ಈ ಒಂದು ರ್ಯಾಟ್ ರೇಸಲ್ಲಿ ಇದ್ದೀವಿ. ಅದರಿಂದ ನಾವು ಹೊರಗೆ ಬರಬೇಕಂದ್ರೆ ನಮ್ಮ ಪ್ಯಾಷನನ್ನು ಫಾಲೋ ಮಾಡಬೇಕು. ಈ ಡಿಪ್ರೆಷನ್ನಿಂದ ಹೊರಗೆ ಬರಬೇಕಂದ್ರೆ ಇದೇ ಮುಖ್ಯ ಕಾರಣ. ನಾವು ಈ ಸಮಾಜ ಹೇಗೆ ಹೋಗ್ತಾ ಇದೆಯೋ ಹಾಗೆ ಹೋಗ್ಬಾರ್ದು. ಅದರ ವಿರುದ್ಧ ದಿಕ್ಕಂದ್ರೆ ಅದ್ರ ವಿರುದ್ಧ ಹೋಗೋದಲ್ಲ, ಹೋಗಿ ಬಾಂಬ್ ಹಾಕೋದು ಆ ಥರ ಅಲ್ಲ. ಏನಪ್ಪ ಅಂದರೆ ನಮ್ಮ ಮನಸ್ಸಿಗೆ ಏನು ಆಸೆ ಇದೆಯೋ ಅದನ್ನು ನಾವು ಮಾಡೋದು. ಅದೇ ವಿರುದ್ಧ. ಸಮಾಜ ಹಾಗೆ ಮಾಡಕ್ಕೆ ಬಿಡೋದಿಲ್ಲ ನಮ್ಮನ್ನ. ಅದಕ್ಕೆ ಗೊತ್ತು ಈ ಮನುಷ್ಯನಿಗೆ ಬಿಟ್ಟರೆ ಇವನು ಏನು ಮಾಡ್ತಾನೆ ಅಂತ ಗೊತ್ತು, ಸಮಾಜಕ್ಕೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ. ಅದು ಹಾಗೆ ಮಾಡೋದಿಲ್ಲ. ಅದು ಆಸೆ ಹಚ್ಚುತ್ತೆ ಸಮಾಜ. ಆಸೆ ಹಚ್ಚಿ ಅದರ ಪ್ರಕಾರ ಹೋಗಕ್ಕೆ ಹೇಳುತ್ತೆ. ನೋಡಿ ಎಷ್ಟು ಶ್ರೀಮಂತರಿದ್ದಾರೆ ಇಂದಿನ ಜಗತ್ತಿನಲ್ಲಿ. ಅಷ್ಟು ಶ್ರೀಮಂತರು ಹೆಚ್ಚಿಗೆ ಏನು ಕಲ್ತಿಲ್ಲ, ಹೆಚ್ಚಿಗೆ ಡಿಗ್ರೀಸ್ ಅವ್ರ ಹತ್ರ ಇಲ್ಲ. ಅವ್ರು ಸೀದಾ ಜಂಪಿನ್ ಆಗಿರೋದಕ್ಕೆ ಬಿಸ್ನೆಸ್ಗೆ. ಅವ್ರು ಬಿಸ್ನೆಸ್ ಮಾಡ್ತಾರೆ. ಅದರಿಂದ ಅವರು ತಮ್ಮ ಆಸೆಗೆ ಇಷ್ಟನೋ ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರ ಫ್ಯಾಷನ್, ಅವ್ರಿಗೆ ಅದರಲ್ಲಿ ದುಡ್ಡು ಗಳಿಸಬೇಕಂತ ಏನಿಲ್ಲ. ಅವ್ರ ಫ್ಯಾಷನ್ ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅದರಿಂದ ಅವ್ರಿಗೆ ದುಡ್ಡು ಬರ್ತಾ ಇದೆ. ಯಾರು ಸಡನ್ ಆಗಿ ಶ್ರೀಮಂತರಾಗ್ತಾರೋ ನೋಡಿದ್ರೆ ನೀವು, ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಅವರು ಲಾಟ್ರಿಯಲ್ಲಿ ಗಳಿಸಿದ್ದನ್ನು ಕಳ್ಕೊಂಡ್ಬಿಡ್ತಾರೆ. ಎಷ್ಟು ಶ್ರೀಮಂತರಾಗ್ತಾರೋ ಅಷ್ಟು ಅವ್ರಿಗೆ ದುಃಖ ಇರುತ್ತೆ. ಇದನ್ನೆಲ್ಲಿ ನಾನು ನಾಳೆ ಕಳ್ಕೊತೇನೋ ಅಂತ ಮತ್ತೆ ಅವ್ರು ದುಡಿಯಲು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್, ಹೀಗಾಗಿ ಅದಾಗಬಾರ್ದು ಅಂದರೆ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಈ ರ್ಯಾಟ್ ರೇಸ್ ಅನ್ನೋದನ್ನು ಬಿಡಬೇಕು. ಓಕೆ, ಈ ರ್ಯಾಟ್ ರೇಸನ್ನು ಬಿಟ್ಟಾಗಲೇ ನಮಗೆ ಸಮಾಧಾನ ಸಿಗೋದು. ನಮಗೇನು ಇಷ್ಟ ನಾವು ಅದನ್ನು ಮಾಡಬೇಕು. ಊಟ ಏನು, ಊಟದ ಬಗ್ಗೆ ಹೇಳೋದಾ ಇನ್ನು? ಊಟದ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟೇ, ಏನಿಲ್ಲ ಬಾಕಿ. ಊಟದಲ್ಲಿ ಏನಿದೆ ನೋಡಿ,
ಕೆಮಿಕಲ್ಸ್ ಬಿಟ್ಟು ಏನೂ ಇಲ್ಲ. ನಾವು ಏನು ತಿಂತವಲ್ಲ ಇದು ಆಲೂಗಡ್ಡೆ, ಗಜ್ಜರಿ, ಬಾಕಿ ಏನು ಕಾಯಿಪಲ್ಲೆ, ಇದರಲ್ಲಿರೋದೇ ಪ್ರೋಟೀನ್, ವಿಟಮಿನ್ ಎಲ್ಲ ಇರೋದೇ ಇದರಲ್ಲಿ. ಅದು ನಮಗೆ ಸರಿಯಾಗಿ ಸಿಗುತ್ತೆ. ಅದನ್ನು ತಿಂದರೆ ನಾವು ರಿಚಾಗಿ ಹೆಲ್ದಿಯಾಗಿರ್ತೇವೆ ಅಂತ ಡಾಕ್ಟ್ರೇ ಹೇಳ್ತಾರೆ. ನೀವು ಹೋಗಿ ಹಾಸ್ಪಿಟಲ್ಗೆ ಹೋಗಿ, ಎಷ್ಟು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತೀರೋ ಅಷ್ಟು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೆ ಕೇಳಿ ನೀವು ಏನು ಡಯಟ್ ನಾನು ಫಾಲೋ ಮಾಡ್ಬೇಕಂದ್ರೆ, ಇಲ್ಲಪ್ಪ ನಿನಗೆ ಅಕ್ಕಿ ಗಂಜಿ, ರಾಗಿ ಗಂಜಿ ಅದನ್ನು ತಿನ್ನು ಅಂತಾರೆ ಹೊರತು ಅವರು ಹೋಗಿ ಅದನ್ನು ತಿನ್ನು ಇದನ್ನು ತಿನ್ನು ಅಂತ ಹೇಳೋದೇ ಇಲ್ಲ ಅವರು. ಓಕೆ, ಸೊ ಅವ್ರೇನು ಮಾಡ್ತಾರೆ, ತಮ್ಮ ಪೇಮೆಂಟನ್ನು ತಗೋತಾರೆ. ಡಾಕ್ಟರ್ ತಾನು ಸರ್ವೈವ್ ಆಗಬೇಕಲ್ಲ, ಅವ್ನು ತನ್ನ ಪೇಮೆಂಟನ್ನು ತಗೋತಾನೆ. ಆಮೇಲೆ ಫಾರ್ಮಸಿಸ್ಟ್ ಅವ್ರು ತಮ್ಮ ಪೇಮೆಂಟನ್ನು ತಗೋತಾರೆ. ಆಮೇಲೆ ನಿಮಗೆ ಒಂದು ಸಲಹೆ ಕೊಡ್ತಾರೆ. ಏನು ಸಲಹೆಪ್ಪ ಅಂದರೆ, ಇಷ್ಟು ಟ್ಯಾಬ್ಲೆಟ್ಸ್ ಇದೆ, ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಆಮೇಲೆ ಗಂಜಿಯನ್ನು ತಿನ್ನಿ, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತಾರೆ. ಹೌದಲ್ವಾ? ಸೊ ದೆನ್ ವೈ ವಿ ಆರ್ ಫಾಲೋಯಿಂಗ್ ದಟ್ ಕೈಂಡ್ ಆಫ್ ಥಿಂಗ್ಸ್ ಗೈಸ್? ಥಿಂಕ್ ಮಾಡಿ. ಸೊ ನಾನು ಡಿಪ್ರೆಷನ್ ಬಂದಮೇಲೆ ಇಂಥ ಎಲ್ಲ ವಿಚಾರಗಳನ್ನು ಥಿಂಕ್ ಮಾಡಿ ಇದರಿಂದ ಹೊರಗೆ ಬಂದಿದ್ದು. ನಾವು ಎಷ್ಟು ಆಸೆ ಪಡ್ತೇವೆ, ಎಷ್ಟು ಸಮಾಜದಲ್ಲಿ ಬೇರೆಯವರನ್ನು ಉಳಿಸೋಕೆ ಟ್ರೈ ಮಾಡ್ತೇವೆ, ಅಷ್ಟೇ ನಾವು ಉರಿಯೋಕ್ಕೆ ಟ್ರೈ ಆಗುತ್ತೆ. ನಾವೇ ಉರಿತಾ ಇರ್ತೇವೆ. ನೋಡಿ, ನಾವು ಚಿಕ್ಕಂದಿನಲ್ಲೇ ಕಲಿಯೋದು ಏನಪ್ಪ ಅಂದರೆ, ಒಂದು ಇದನ್ನು ಏನಪ್ಪ ಅಂದರೆ, ಒಂದು ದೀಪ ಹಚ್ಚಿದ ತಕ್ಷಣ ಅದರ ಕೆಳಗಡೆ ಕತ್ತಲೇ ಇರುತ್ತೆ ಅಂತ. ಹೌದಾ? ಮತ್ತು ಅಷ್ಟು ಗೊತ್ತಿದ್ರೂ ನಮಗೆ, ಹೌದಲ್ವಾ, ಏನು ಉರಿತೋ ಅದಕ್ಕೆ ಕಷ್ಟ. ಸೊ ನಾವು ಏಕೆ ಉರಿತಾ ಇದ್ದೀವಿ? ಅವ್ರು ನೋಡಿ, ನಾವು ಈ ಒಂದು ರ್ಯಾಟ್ ರೇಸ್ ಅನ್ನೋದೇನು ಇದೆ, ಕಾಂಪಿಟೇಷನ್ಗೆ ಏನು ಬೀಳ್ತೇವೋ ಅದೇ ರ್ಯಾಟ್ ರೇಸ್. ಬೇರೆಯವರೊಂದಿಗೆ ಕಾಂಪಿಟೇಷನ್ ಮಾಡಬೇಡಿ ಗೆಳೆಯರೆ, ನಿಮ್ಮೊಂದಿಗೆ ನೀವು ಕಾಂಪಿಟೇಷನನ್ನು ಮಾಡಿ. ಇವಾಗ ನೋಡಿ, ನಾನು ನನ್ನೊಂದಿಗೆ ಕಾಂಪಿಟೇಷನ್ ಮಾಡ್ತೇನೆ. ನಾನು ಹೀಗಿದ್ದೆ, ಇವತ್ತು ಹೀಗಿದ್ದೇನೆ. ನಾನು ಒಂದು ವರ್ಕೌಟ್ ಅನ್ನು ಫಾಲೋ ಮಾಡ್ತಾ ಇದ್ದೇನೆ. ಅಂದರೆ ಏನು, ಡೈಲಿ ಎಕ್ಸಸೈಸಸ್ ವಿತ್ ನಾರ್ಮಲ್ ಈಟಿಂಗ್. ಓಕೆ, ಅದನ್ನು ನಾವು ಮುಂದೆ ಬಂದಮೇಲೆ ವೀಡಿಯೋಸ್ ಎಲ್ಲ ಹಾಕೋಣ. ಇವಾಗ ನಾನು ಡಿಪ್ರೆಷನ್ನಿಂದ ಹೊರಗೆ ಬರೋಕ್ಕೆ ಟೈಮ್ ಆಗಿರೋದೇನೆಂದರೆ, ನಾನು ಸಂಪೂರ್ಣವಾಗಿ ಡಿಪ್ರೆಷನ್ನಿಂದ ಬಂದಿಲ್ಲ ಗೈಸ್. ಇನ್ನು ಬರೋಕ್ಕೆ ಕಾರಣ ಏನು, ಹೊರಗೆ ಬರೋಕ್ಕೆ ನಾನು ಟ್ರೈ ಮಾಡ್ತಾ ಇರೋದೇನು, ಡೈಲಿ ರೂಟೀನ್ ಎಕ್ಸಸೈಸಸ್ ಏನಂತಾರೆ ಇದರಲ್ಲಿ. ಮತ್ತು ಎಕ್ಸಸೈಸಸ್ ಅಂದರೆ ಪ್ರೋಟೀನ್ಸ್ ಅದು ಇದು ತಿನ್ಬೇಕಂತಾರೆ. ಬಟ್ ನಾನು ಅದನ್ನೆಲ್ಲ ವಿಚಾರ ಮಾಡ್ತಿಲ್ಲ. ನಾರ್ಮಲ್ ಫುಡ್ ತಿನ್ನೋದು, ಮನೆಯಲ್ಲಿ ತಂದೆ ತಾಯಿಗಳು ಏನು ಕೊಡ್ತಾರೋ ಅದನ್ನೇ ತಿನ್ನೋದು, ಗಡ್ಡೆ ಗೆಣಸು ಅವೆಲ್ಲ ತಿಂತಾ ಇದ್ದೀನಿ. ಇದೇ ಗೈಸ್. ಇದು ಬಿಟ್ಟು ನಾವೇನು ತಿಂತೀವಲ್ಲ ಎಲ್ಲ ವೇಸ್ಟ್. ಓಕೆ, ಇದನ್ನೆಲ್ಲ ಬಿಟ್ಟುಬಿಡಿ, ಸಮಾಜದಿಂದ ದೂರ ಇರಿ. ಎಷ್ಟು ಸಿಂಗಲ್ ಆಗಿರೋಕ್ಕೆ ಟ್ರೈ ಮಾಡ್ತಾರೋ ಅಷ್ಟು ಇರಿ. ಆವಾಗ ಜನರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಹೀಗೆ ಒಂದು ಡಿಪ್ರೆಷನ್ನಿಂದ ಹೊರಗೆ ಬರ್ಬೋದು. ಥ್ಯಾಂಕ್ ಯು ಗೈಸ್.